ಸ್ವಚ್ಛತೆಗೆ ಮೊದಲ ಆದ್ಯತೆ ನೀಡಿದರೆ ಯಾವುದೇ ಡೆಂಗ್ಯೂ ಮಲೇರಿಯಾ ಬರುವುದನ್ನು ತಡೆಗಟ್ಟಬಹುದು ಎಂದು ಪಟ್ಟಣದಲ್ಲಿ 7ನೇ ವಾರ್ಡ್ಗೆ ಭೇಟಿ ನೀಡಿ ಸ್ವಚ್ಛತೆ ಬಗ್ಗೆ ಪರಿಶೀಲನೆ ನಡೆಸಿದ ಮಾಜಿ ಪುರಸಭೆ ಅಧ್ಯಕ್ಷೆ ಹಾಲಿ ಸದಸ್ಯರಾದ ತೀರ್ಥಕುಮಾರಿ ವೆಂಕಟೇಶ್ ತಿಳಿಸಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಇವತ್ತೇನು ಡೆಂಗ್ಯೂ ಜ್ವರ ಹೆಚ್ಚಾದ ಒಂದು ಆತಂಕ ಇದೆ ಜನತೆಯಲ್ಲಿ, ಇವತ್ತು ಬೇಲೂರಿನ ಜನಗಳಲ್ಲಿ. ಹಾಗಾಗಿ ನಾವೇನು ಇವತ್ತು ನಮ್ಮ 7ನೇ ವಾರ್ಡನ್ನು ಇವತ್ತು ಸ್ವಚ್ಛತೆ ಮಾಡೋದಕ್ಕೆ ಬಿಟ್ಟಿದ್ದೀವಿ. ಇವತ್ತು ಸ್ವಚ್ಛತೆ ನಡೀತಾ ಇದೆ. ಏನು ಸಾರ್ವಜನಿಕರಲ್ಲಿ ಒಂದು ಮನವಿ ಏನಪ್ಪ ಮಾಡ್ತೀನಿ ಅಂದರೆ, ಇವತ್ತು ಮಳೆ ಹೆಚ್ಚಾಗಿ ಬರ್ತಾ ಇರೋದ್ರಿಂದ ಮಳೆ ನೀರು ಪಾಟ್ಗಳಲ್ಲಿರ್ಬೋದು, ಹೂವಿನ. ಬೇಲೂರು ಪಟ್ಟಣದ ವಾರ್ಡ್ ನಂಬರ್ 7ಕ್ಕೆ ಭೇಟಿ ನೀಡಿದ ಪುರಸಭೆ ಮಾಜಿ ಅಧ್ಯಕ್ಷ ತೀರ್ಥಕುಮಾರಿ ವೆಂಕಟೇಶ್ ತಮ್ಮ ವಾರ್ಡಿನ ಸ್ವಚ್ಛತೆ ಬಗ್ಗೆ ಪರಿಶೀಲಿಸಿ ನಂತರ ಪತ್ರಿಕೆಯೊಂದಿಗೆ ಮಾತನಾಡಿದ ಅವರು, ಇತ್ತೀಚಿನ ದಿನಗಳಲ್ಲಿ ಪಟ್ಟಣದೆಲ್ಲೆಡೆ ಸಾಂಕ್ರಾಮಿಕ ರೋಗಗಳೇ ಹೆಚ್ಚಾಗಿ ಹರಡುತ್ತಿದ್ದು, ಪಟ್ಟಣದ ನಾಗರಿಕರು ಸಾಂಕ್ರಾಮಿಕ ರೋಗಗಳಾದ ಡೆಂಗ್ಯೂ, ಮಲೇರಿಯಾ ಪ್ರಕರಣಗಳಿಗೆ ತುತ್ತಾಗುತ್ತಿದ್ದಾರೆ. ಇದರಿಂದ ನಿತ್ಯ ಸಾರ್ವಜನಿಕರು ಭಯಭೀತರಾಗುವುದನ್ನು ಪುರಸಭೆ ಮನಗೊಂಡು ಪುರಸಭೆಯಿಂದ ಹಲವಾರು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಂಡು ಅದರಂತೆ ಇಂದು ಪಟ್ಟಣದ ವಾರ್ಡ್ ನಂಬರ್ 7ಕ್ಕೆ ಪುರಸಭೆ ಸಿಬ್ಬಂದಿಗಳು ಹಾಗೂ ಆರೋಗ್ಯ ಅಧಿಕಾರಿಗಳೊಂದಿಗೆ ಭೇಟಿ ನೀಡಿ ಸ್ವಚ್ಛತೆ ಬಗ್ಗೆ ಪರಿಶೀಲನೆ ನಡೆಸಿ ಸ್ವಚ್ಛತೆಗೆ ಕಾರ್ಯ ನಡೆಸುತ್ತಿದ್ದೇವೆ ಎಂದು ಅವರು, ಮಳೆ ಹೆಚ್ಚಾಗಿದ್ದರಿಂದ ಮನೆಗಳ ಮುಂದೆ ಹೂವಿನ ಪಾಟ್ಗಳು, ಎಳನೀರು ಬುರುಡೆಗಳು, ಟೈರ್ಗಳು ಸೇರಿದಂತೆ ಮನೆಯ ಮುಂದೆ ಗುಂಡಿಗಳಲ್ಲಿ ನೀರು ಶೇಖರಣೆ ಆಗುವುದರಿಂದ ಸೊಳ್ಳೆ ಸಂತತಿ ಹೆಚ್ಚಾಗುತ್ತದೆ. ಇದರಿಂದ ಸಾಂಕ್ರಾಮಿಕ ರೋಗವಾಗಿ ಮಲೇರಿಯಾ, ಡೆಂಗ್ಯೂ ಜ್ವರದ ಪ್ರಕರಣಗಳು ಹೆಚ್ಚಾಗಿ ಕಾಣಿಸುತ್ತವೆ. ಪಟ್ಟಣದ ನಾಗರಿಕರು ಯಾವುದೇ ಕಾರಣಕ್ಕೂ ಆತಂಕ ಪಡುವುದು ಬೇಡ. ನಿಮ್ಮ ಮನೆಯ ಸುತ್ತಮುತ್ತಲಿನ ಪರಿಸರ ಸ್ವಚ್ಛತೆಯಿಂದ ಇಟ್ಟುಕೊಳ್ಳಬೇಕು. ಅದೇ ರೀತಿ ಪುರಸಭೆ ವತಿಯಿಂದ ಸ್ವಚ್ಛತೆ ಮಾಡುತ್ತಿದ್ದೇವೆ. ಅವರಿಗೆ ನಿಮ್ಮ ಸಹಕಾರ ಅತಿ ಮುಖ್ಯ. ಪಟ್ಟಣದ ನಿವಾಸಿಗಳು ಮುಂಜಾಗ್ರತವಾಗಿ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಹಸಿ ತ್ಯಾಜ್ಯ, ಒಣ ತ್ಯಾಜ್ಯವನ್ನು ಎಲ್ಲೆಂದರಲ್ಲಿ ಬಿಸಾಡದೆ ಪುರಸಭೆಯಿಂದ ಬರುವ ಕಸದ ಗಾಡಿಯಲ್ಲಿ ತ್ಯಾಜ್ಯ ಹಾಕಬೇಕು. ಈ ಬಗ್ಗೆ ತಾಲೂಕು ಆರೋಗ್ಯ ಕೇಂದ್ರದಲ್ಲೂ ಇದರ ಬಗ್ಗೆ ಸೂಕ್ತ ಸಲಹೆ ಸಹಕಾರದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವಂತಹ ಕೆಲಸ ಆಗಬೇಕು ಎಂದರು. ಕೆಲ ಪುರಸಭೆ ಮಾತ್ರ ಸ್ವಚ್ಛತೆಗೆ ಜೊತೆಗೆ ಅವರ ಆರೋಗ್ಯದ ಬಗ್ಗೆ ಮಾಹಿತಿ ನೀಡುತ್ತಿದೆ. ಆದರೆ ಆರೋಗ್ಯ ಇಲಾಖೆ ಇಲ್ಲಿವರೆಗೂ ಯಾವುದೇ ಕ್ರಮಗಳನ್ನು ಅನುಸರಿಸುವ ಸಂಗತಿ ಎಂದರು. ಈ ಸಂದರ್ಭದಲ್ಲಿ ಪುರಸಭೆ ಆರೋಗ್ಯಾಧಿಕಾರಿ ಲೋಹಿತ್, ಸಿಬ್ಬಂದಿಗಳು ಹಾಗೂ ಸ್ಥಳೀಯ ನಿವಾಸಿಗಳು ಹಾಜರಿದ್ದರು. ಅದನ್ನ ಎಲ್ಲೆಂದ್ರಲ್ಲಿ ಬಿಸಾಕದೆ ಏನು ಕಸದ ಗಾಡಿ ಬರುತ್ತೆ, ಕಸದ ಗಾಡಿಗೆನೆ ಕಸ ಹಾಕಬೇಕು. ಆ ಸಂದರ್ಭದಲ್ಲಿ ಸೊಳ್ಳೆಯ ಸಂತತಿ ಕಡಿಮೆ ಆಗುತ್ತೆ. ಆ ರೀತಿ ಮಾಡಬೇಕಾಗಿದೆ. ಮತ್ತು ಏನು ನಾನು ಈಗಾಗಲೇ ಏನು ಹೇಳಿದಾಗೆ ಸಾರ್ವಜನಿಕ ಇಲಾಖೆ ಏನಿದೆ ಹಾಸ್ಪಿಟ್ಲು, ಅವರು ಸ್ವಲ್ಪ ಇದ್ರ ಬಗ್ಗೆ ಹೆಚ್ಚಿನ ಮುತುವರ್ಜಿ ವಹಿಸಬೇಕು ಮತ್ತು ಗಮನ ಕೊಡಬೇಕಾಗುತ್ತೆ. ಜನಗಳ ಒಂದು ಆರೋಗ್ಯದ ಹಿತದೃಷ್ಟಿಯಿಂದ ಕಾಯಿಲೆ ಬರೋಕ್ಕಿಂತ ಅದಕ್ಕೆ ಮುಂಜಾಗ್ರತೆ ವಹಿಸೋದು ಅತ್ಯಂತ ಸೂಕ್ತವಾದ ಒಂದು ಸಲಹೆ. ಹಾಗಾಗಿ ಅವರು ಇವತ್ತು ಏನು ಡೆಂಗ್ಯೂ ಬಂದಂಥ ಪೇಷಂಟ್ಗಳಿಗೆ ಬ್ಲಡ್ ಸಿಗ್ತಾ ಇಲ್ಲ, ಈ ಥರದ್ದೆಲ್ಲ ಆಗ್ತಿರೋದ್ರಿಂದ ಅವ್ರು ಅದ್ರ ಬಗ್ಗೆ ಮುಂಜಾಗ್ರತೆಯನ್ನು ಹೆಚ್ಚಾಗಿ ವಹಿಸಲಿ. ಮತ್ತು ಏನು ಕಸ ಹಾಕ್ತಿದ್ದಾರೆ ಅವ್ರಿಗೆ ನಮ್ಮ ಪುರಸಭೆ ವತಿಯಿಂದ ಅವ್ರಿಗೆ ದಂಡನ ಹೆಚ್ಚಿನ ರೀತಿಯಲ್ಲಿ ವಿಧಿಸ್ತಾ ಇದ್ದಾರೆ. ಹಾಗಾಗಿ ಅದನ್ನು ಸ್ವಲ್ಪ ನೀವು ಸಹ ಸಾರ್ವಜನಿಕರು ಕಸ ಹಾಕೋದನ್ನು ಬಿಟ್ಟು ಕಸದ ಗಾಡಿಗೆ ಕಸ ಹಾಕಿ ಅಂತೇಳಿ ಮತ್ತೊಮ್ಮೆ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಎಲ್ಲರೂ